ಹಾಯ್ ಹಲೋ ಫ್ರೆಂಡ್ಸ್, ಯಮಹಾ BA6ZR ಆಫ್ ಇಂಜಿನ್ ಫ್ರೆಂಡ್ಸ್. ಇದು ನೋಡಿರಿ ಹೊಸ ಬೋರ್ ಕಿಟ್ಟು ನೋಡಿರಿ. ಬೋರ್ ಕಿಟ್ ಒಳಗೇನೆ ಎಡ್ಗೆ ಸೀಟು ಬೋರ್ ಪೇಕಿಂಗ್ ಎರಡು ಬರ್ತದೆ. ಮತ್ತು ಇದು ಪುಷ್ಟಿನ್ನು ರಿಂಗ್ಸು ಅವೆಲ್ಲ ಸಪ್ರೇಟ್ ಇರುತ್ತೆ. ನಾವೇ ಅಸೆಂಬಲಿ ಮಾಡ್ಕೋಬೇಕು. ಎಲ್ಲ ನೋಡಿರಿ, ಈ ಥರ ಎಲ್ಲ ರಿಂಗ್ಸ್ ಇರ್ತವೆ. ನೋಡಿ ಫ್ರೆಂಡ್ಸ್, ಇದು ಎಕ್ಸಿಟ್ ಸೈಡ್ ಇಟ್ಟಿದ್ದೀನಿ. ಫಸ್ಟ್ನೇ ರಿಂಗು ಎರಡು ರಿಂಗ್ಸ್ ಅಂತ ಬರುತ್ತಲ್ಲ, ಆ ರಿಂಗ್ಸನ್ನ ಎಕ್ಸಿಟ್ ಸೈಡ್ ಸೆಂಟ್ರಲ್ಲಿ ಇಟ್ಟಿದ್ದೀನಿ. ನೋಡ್ರಿ, ಎರಡು ಎಳ್ಳು ಬರೋ ರಿಂಗ್ಸ್ ಇರ್ತಾವಲ್ಲ, ಎಕ್ಸಿಟ್ ಸೈಡು ರೈಟ್ ಸೈಡಿಗೆ ಇಡ್ರಿ. ನೋಡಿರಿ, ಎಕ್ಸಿಟ್ ಸೈಡು ರೈಟ್ ಸೈಡಿಗೆ ಇಟ್ಟಿದ್ದೀನಿ. ಇನ್ನೊಂದು ರಿಂಗ್ಸ್ ಬಂದು ಇಂಗ್ಲೈಟಿಗೆ ಲೆಫ್ಟ್ ಸೈಡಿಗೆ ಇಡ್ರಿ. ನೋಡಿರಿ, ಇಂಗ್ಲೈಟ್ ಲೆಫ್ಟ್ ಸೈಡಿಗೆ ಇಟ್ಟಿದ್ದೀನಿ. ನೋಡಿ, ಸಿಂಗಲ್ ಐ ಡಬಲ್ ಐ ಅಂತ ಬರುತ್ತೆ. ಅಂದರೆ ಎರಡು ರಿಂಗ್ಸು, ಎರಡನೇ ರಿಂಗ್ಸು ಡಬಲ್ ಐ ಬಂದು ಸೆಂಟ್ರಲ್ಲಿ ಇಡ್ರಿ. ಇಂಗ್ಲೈಟ್ ಸೈಡ್ ಇಡ್ರಿ. ಅದನ್ನು ಇಂಗ್ಲೈಟ್ ಸೈಡ್ ಇಟ್ಟಿದೆ ನೋಡಿರಿ ಫ್ರೆಂಡ್ಸ್. ಇದನ್ನು ಫಸ್ಟ್ನೇ ರಿಂಗ್ಸ್ ಬಂದು ಎಕ್ಸಿಟ್ ಸೈಡು. ಎಕ್ಸಿಟ್ ಸೈಡ್ ಇಟ್ಟಿದ್ದೀನಿ ನೋಡ್ರಿ. ಆರೋ ಮಾರ್ಕ್ ಐತಲ್ಲ, ಆ ಸೈಡ್ ಫಸ್ಟ್ನೇ ರಿಂಗ್ ಇಡ್ರಿ. ಮೇನ್ ಇದು ಫ್ರೆಂಡ್ಸ್. ನೋಡಿರಿ, ಇದನ್ನು ಫಸ್ಟು ಏರ್ ಇದು ಮಾಡಿರಿ. ಏರೆಲ್ಲನೂ ಬ್ಲ್ಯಾಕ್ ಆಯ್ತಂದ್ರೆ ಅಲ್ಲಿ ಮತ್ತೆ ಬರೋಲ್ಲ. ಮೇನ್ ಜೆಟ್ ಅದು ಕನೆಕ್ಟರ್ ಅಡಿಗೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಪುಷ್ಟಿನ ಪಿನ್ ಫ್ರೀಯಾಗಿ ಹೋಗುತ್ತೆ. ಸ್ವಲ್ಪ ವೇಸ್ಟ್ ಇಟ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಆ ಥರ ಇಟ್ಕೊಂಡ್ರೆ ಲಾಕೆಲ್ಲ ಸ್ಲಿಪ್ ಆಯ್ತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡ್ತೈತೆ. ಒಳಗೆ ಹೋಯ್ತಂದರೆ ಸ್ವಲ್ಪ ಎಷ್ಟು ಕ್ಲೀನಾಗಿ ಲಾಕ್ ಮಾಡ್ಕೊಳ್ರಿ, ಪುಷ್ಟಿನ ಲಾಕ್ನ. ಎಲ್ಲ ಲಾಕ್ ಆದಮೇಲೆ ನೋಡಿರಿ, ಡಾಲ್ ಸ್ಪಿನ್ ಬರ್ತವೆ. ಒಂದೇ ಸೈಡ್ ಬರ್ತವೆ ಎಲ್ಲ. ಡಾಲ್ ಸ್ಪಿನ್ ಹಾಕೊಂಡು ಬೋರ್ ಪೇಕಿಂಗ್ ಮಾಡ್ರಿ. ಬೋರ್ ಪೇಕಿಂಗ್ ಎಡ್ಗೆ ಸೀಟ್ ಒಂದ್ರಾಗೆ ಬರ್ತವೆ. ಪುಷ್ಟಿನೆಲ್ಲ ಮೇಲೆ ತಗೊಂಡು ಟೈಮಿಂಗ್ ಚೈನ್ ಅದೆಲ್ಲ ಮೇಲ್ಗಡೆ ತಗೊಂಡು ಗ್ಯಾಸ್ ಗೇಟ್ ಹಾಕೊಳ್ರಿ. ಬೋರ್ ಕಿಟ್ಟಿಗೆಲ್ಲ ಸ್ವಲ್ಪ ಹೊಸ ಆಯಿಲೇ ತಗೊಳ್ರಿ, ಮತ್ತು ಹಳೆ ಆಯಿಲ್ ಹಾಕೋಬೇಡ್ರಿ. ಹೊಸ ಆಯಿಲ್ ಹಾಕೊಂಡು ಕ್ಲೀನಾಗಿ ಎಲ್ಲ ಕಡೆ ಹಚ್ಚಿರಿ ಬೋರ್ ಕಿಟ್ಟಿಗೆ. ನಾನು ಸ್ವಲ್ಪ ಪುಷ್ಟಿನಿಗೂ ಸ್ವಲ್ಪ ರಿಂಗ್ಸಿಗೆ ಆಯಿಲ್ ಹಾಕೊಂಡು, ಯಾಕಂದರೆ ರಿಂಗ್ಸ್ ಎಲ್ಲ ಫುಲ್ ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ರಿಂಗ್ಸ್ ಈ ಥರ ರಿಂಗ್ಸ್ ಬೋರ್ ಕಿಟ್ ಹಾಕೋಕ್ರೆ ಫುಲ್ ಪ್ರೆಸ್ ಮಾಡಿ ಇಟ್ಕೊಳ್ರಿ ರಿಂಗ್ಸ್ನ. ಟೈಮಿಂಗ್ ಚೈನ್ ಹಿಡ್ಕೊಂಡು ಬೋರ್ ಕಿಟ್ ಒಳಗೆ ಬಿದ್ದರೆ ಇರುತ್ತೆ. ಮೇನ್ ಇದೆ ನೋಡಿರಿ ಫ್ರೆಂಡ್ಸ್, ಬೋರ್ ಕೂರಿಸಿದ ತಕ್ಷಣವೇ ಒಂದ್ಸರಿ ಪುಷ್ಟಿನ ರೊಟೇಟ್ ಹಾಕೋತಿಲ್ಲ ಅಂತ ನೋಡಿರಿ. ಈ ಥರ ಹಿಡ್ಕೊಂಡು ನೋಡ್ರಿ, ಆರೋ ಮಾರ್ಕಿಗೆ ಕರೆಕ್ಟ್ ಐತೆ. ಮತ್ತು ಎಡ್ಗೆ ಸ್ಕೆಟ್ಗಳು ಡಾಲ್ ಸ್ಪಿನ್ ಹಾಕೊಳ್ರಿ. ಎಲ್ಲ ಒಂದೇ ಸೈಡೇ ಬರ್ತಾವೆ ಇವು. ಅಲ್ಲಿಂದ ಪ್ಯಾಡ್ ಒಂದು ಕ್ಲೀನಾಗಿ ಕೊಡ್ಸೋಣ ಫ್ರೆಂಡ್ಸ್ ಇದನ್ನು. ಮತ್ತು ಇದೇನೋ ಸ್ವಲ್ಪ ಔಟ್ ಆಯಿತು ಅಂದ್ರೆ ಮತ್ತೆ ಟೈಮಿಂಗ್ ಚೈನಿಗೆ ಎಫೆಕ್ಟ್ ಬರುತ್ತೆ. ಎಡ್ಗೆ ಸೈಟ್ ಹಾಕೊಂತೀನಿ. ನೋಡ್ರಿ, ಬೇರಿಂಗು ಎಡ್ ಬೇರಿಂಗ್ ಇರುತ್ತಲ್ಲ, ಎಡ್ ಒಳಗೆ ಕ್ಯಾಮ್ ಶಾಪ್ ಬೇರಿಂಗಿಂದು ಕ್ಲೀನಾಗಿ ಆಯಿಲ್ ಹಾಕೊಳ್ರಿ. ಮತ್ತು ಕ್ಯಾಮ್ ಶಾಪಿಗೂ ಬೇರಿಂಗ್ ಆಗಿ ಕ್ಲೀನಾಗಿ ಕೂರಿಸ್ಕೊಳ್ರಿ ಕ್ಯಾಮ್ ಶಾಪ್ನ. ರಾಕಾರಮ್ಮು ಪೇನ್ಗಳಿಗೆ ರಾಕಾರಮ್ಮು ಸ್ವಲ್ಪ ಆಯಿಲ್ ಹಾಕೊಂಡು ಅಸೆಂಬ್ಲಿ ಮಾಡ್ಕೊಳ್ರಿ, ಎಡ್ ಅಸೆಂಬಲ್. ನೋಡ್ರಿ, ಈ ಥರ ಆಯಿಲ್ ಹಾಕಂದರೆ ಆಯಿಲ್ ಏರೋ ಅಷ್ಟೊತ್ತಿಗೆ ಸ್ವಲ್ಪ ಫ್ರೀ ಆಗ್ತದೆ. ಮತ್ತು ನೋಡಿರಿ, ಪ್ಲೇಟ್ ಐತಲ್ಲ, ಕ್ಯಾಮ್ ಶಾಪ್ ಪ್ಲೇಟು ಲಾಕ್ ಆಗುತ್ತೆ. ಅದು ಕ್ಯಾಮ್ ಶಾಪ್ ಹೊರಗೆ ಬರಿಲ್ದಂಗೆ ಕ್ಲೀನಾಗಿ ಟೈಟ್ ಮಾಡ್ಕೊಳ್ರಿ. ಓವರ್ ಟೈಟ್ ಮಾಡೋಕೆ ಹೋಗ್ಬೇಡ್ರಿ. ಓವರ್ ಟೈಟ್ ಮಾಡಿದ್ರೆ ಥ್ರೆಡ್ಡಿಂಗ್ ಹೋಗೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ಟೈಮಿಂಗ್ ಚೈನ್ ಹಿಡ್ಕೊಳ್ರಿ. ಹಿಡ್ಕೊಂಡು ಎಡ್ಡು ಕ್ಲೀನಾಗಿ ಹಾಕ್ರಿ.
ಕೂರಿಸ್ಕೊಂಡು ಟೈಮ್ ಚಾನಲ್ ಹಂಗಿತ್ತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಕ್ಲೀನಾಗಿ ಕೂರಿಸ್ಕೊಂಡು ಏನಾದ್ರು ಫ್ರೆಂಡ್ಸ್ ಈ ಥರ ನೋಡಿರಿ. ಮತ್ತು 2 ಪ್ಲೇಟ್ ಬರ್ತವೆ 4ಗೆ. 2 ಪ್ಲೇಟು ಕ್ಲೀನಾಗಿ ತಂದು ಕ್ಲೀನಾಗಿ 4 ಬೋಲ್ಟು ಟೈಟ್ ಮಾಡ್ಕೊಳ್ರಿ. ನೋಡಿ 4 ನಟ್ ಬರ್ತವೆ, 2 5 ಅವಲಂಕಿ ಬೋಲ್ಟ್ ಬರ್ತವೆ, ಹಾಕೊಂಬಿಡ್ರಿ. ಎಲ್ಲ ಕರೆಕ್ಟಾಗಿ ಮೀಡಿಯಮ್ ಟೈಟ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಇವನ್ನೆಲ್ಲ ಇದು ಟೈಟ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಶಕ್ತಿನೆಲ್ಲ ಇದ್ರ ಮೇಲೆ ತೋರ್ಸೋಕೆ ಹೋಗ್ಬಿಟ್ರಿ. ಮೀಡಿಯಮ್ ಟೈಟ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಅದನ್ನು ಟೈಮಿಂಗ್ ಚೈನ್ ವೀಲು ಅದನ್ನು ಕ್ಲೀನಾಗಿ ಈ ಥರ ಹಾಕೊಂಡು ಕೂರಿಸ್ಕೊಳ್ರಿ ಟೈಮಿಂಗ್ ವೀಲಿಗೆ, ಟೈಮಿಂಗ್ ಚೈನಿಗೆ. ನೋಡಿರಿ, ಇದು ಬಂದು ಕ್ರಾಸಾಗಿ ಬರುತ್ತದೆ, ಎಡ್ಡಿ ಸ್ಟ್ರೈಟ್ ಬರೋಲ್ಲ, ಈ ಥರ ಕ್ರಾಸಾಗಿರ್ತದೆ. ಟೈಮಿಂಗು ಕರೆಕ್ಟಾಗಿ ನೋಡಿರಿ, ಈ ಥರ ಇರ್ಬೇಕು ಟೈಮಿಂಗು. ನೋಡಿ ಇಲ್ಲೂ ಟೈಮಿಂಗ್ ಇದೆ, ಇಲ್ಲೂ ಟೈಮಿಂಗ್ ಐತೆ ನೋಡಿರಿ. ಒಂದು ಸರಿ ಎಲ್ಲ ಲೋಡ್ ಮಾಡ್ಕೊಳ್ರಿ. ಲೋಡ್ ಮಾಡ್ಕೊಂಡು ಗ್ಯಾಸ್ ಗೀಟ್ ಹಾಕೊಂಡು ಇದು ಪ್ಲೇಟ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಪ್ಲೇಟ್ ಹಾಕೊಂಡು ಸರ್ ಕನೆಕ್ಟ್ರಲ್ಲಿ ಲೋಡ್ ಬಿಡ್ರಿ. ನೋಡಿರಿ ಟೈಮಿಂಗ್ ಚೈನ್ ಟೈಟ್ ಆಯಿತು. ಟೈಮಿಂಗ್ ಚೈನ್ ಲೋಡ್ ಮಾಡೋಕೆ ಇದನ್ನು ಹಾಕಿದ್ರಲ್ಲ, ಅದು ರಬ್ಬರ್, ಇದನ್ನು ಕ್ಲೀನಾಗಿ ಹಾಕೊಳ್ರಿ. ಇಲ್ಲಾಂದರೆ ಏರು ಹೊರ ಬರ್ತದೆ, ಸೌಂಡ್ ಬರ್ತಿರತ್ತೆ. ಅದನ್ನು ಅದೆಲ್ಲ ರೊಟೇಟ್ ಮಾಡೋದು ಕರೆಕ್ಟಾಗಿ ಐತೆ ಟೈಮಿಂಗು. ಇಲ್ಲೂ ಟೈಮಿಂಗ್ ಐತೆ, ರೋಟ್ರಾಗೂ ಟೈಮಿಂಗ್ ಇರಬೇಕು. ಟೈಮಿಂಗ್ ಇರೋದ್ರಷ್ಟು ಕರೆಕ್ಟಾಗಿ ಟೈಮಿಂಗ್ ಇದ್ದರೆ ಏನು ಪ್ರಾಬ್ಲಮ್ ಇರಲ್ಲ ನೋಡಿ ಫ್ರೆಂಡ್ಸ್. ಫಿಲ್ಲರ್ ಗೇಜು ಅಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ತಂದೇನು ಫ್ರೆಂಡ್ಸ್. ಅದು ಕೈಯಾಗಿ ಇಡೋರು ಕೈಯಾಗಿ ಇಡ್ತಾರೆ, ಒಂದು ಗೇಸ್ ಮೇಲೆ ಒಂದು ಇದ್ರಾಗಿರಲಿ ಅಂತೇಳಿ ಫಿಲ್ಲರ್ ಗೇಜ್ ತಂದೆ ಫ್ರೆಂಡ್ಸ್ ನಿಮಗೋಸ್ಕರ. ಅದು ಎಕ್ಸಾಕ್ಟ್ ಸೈಡು 0.10 mm ಇಟ್ಟಿದ್ದೀನಿ. ಹಿಂಗೆ 0.8 mm ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಕ್ಲಿಯರೆನ್ಸ್ ಬಂತು ನೋಡ್ರಿ. ಕರೆಕ್ಟಾಗಿ ಕ್ಯಾಪ್ ಹಾಕೊಳ್ರಿ. ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು 4 ಬೋಲ್ಟನ್ನು ಸ್ವಲ್ಪ ಕ್ಲೀನಾಗಿ ಟೈಟ್ ಮಾಡ್ಕೊಳ್ರಿ. 4 ಬೋಲ್ಟನ್ನು ಆಪೋಸಿಟ್ಟು ನೋಡಿರಿ. ಎಲ್ಲ ಮೀಡಿಯಮ್ ಟೈಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಇಂಜಿನ್ ಕವರ್ ಹಾಕೊಳ್ರಿ. ಸ್ವಲ್ಪ ಕ್ಲೀನಾಗಿ ಕೂರಿಸ್ಕೊಳ್ರಿ. ಸ್ವಲ್ಪ ಮಿಸ್ ಆದರೆ ಅವು ಮುರಿದೋಗೋ ಚಾನ್ಸಸ್ ಇರ್ತದೆ. 3 ರಫ್ ಥ್ರೆಡ್ ಬರ್ತವೆ, 3 ಎಂಟ್ರ್ ಬೋಲ್ಟ್ ಬರ್ತವೆ. ಏನಂಗೆ ಹಾಕೊಳ್ರಿ. ಲೈಟಾಗಿ ಸ್ವಲ್ಪ ಥ್ರೆಡ್ಡಿಗೆ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಹಾಕೊಂಡು ಇದು ಮಾಡಿರಿ. ಯಾಕಂದರೆ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ನೆಕ್ಸ್ಟ್ ಟೈಮ್ ಬಿಚ್ಚೋದ್ರಿಂದ ಒಳ್ಳೆಯದಾಗುತ್ತೆ. ಎಡ್ಗೆ ಸೆಟ್ ತೋರಿಸ್ಕೊಂತ ನೋಡಿರಿ. ಲಾಕ್ ಇರ್ತವೆ, ಲಾಕ್ ಸ್ವಲ್ಪ ಕ್ಲೀನಾಗಿ ಇದು ಮಾಡಿರಿ. ಉಲ್ಟಾ ಸೀದಾ ಹಾಕ್ಬಿಡ್ರಿ. ನೋಡಿರಿ ಎಲ್ಲ ಬೋಲ್ಟ್ ಹಾಕೊಂಡು ನೋಡಿ. ಹಿಂದ್ಗಡೆ 2 ಬೋಲ್ಟ್ ಬರ್ತವೆ 12ರವು. ಅವನ್ನ ಸ್ವಲ್ಪ ಕ್ಲೀನಾಗಿ ಟೈಟ್ ಮಾಡ್ಕೊಳ್ರಿ. ನೋಡಿ ಟೈಟ್ ಮಾಡಿದ್ಮೇಲೆ ನೋಡಿರಿ ಟೋಟ್ಲು ಗಾಡಿ ಎಲ್ಲ ಓರಿಂಗು ಎಸ್ಕೆಟ್ ಇವೆಲ್ಲ ಬರ್ತವೆ. ಕ್ಲೀನಾಗಿ ಹಾಕೊಳ್ರಿ. ಪ್ಲ್ಯಾಂಜು ಅವೆಲ್ಲ ಸ್ವಲ್ಪ ಮಿಸ್ ಆದರೆ ಇದು ಹೊರಟಾಗುತ್ತೆ. ರೋಸ್ ಪೈಪಿಗೆಲ್ಲ ಹಾಕೊಂಡು ಕರೆಕ್ಟಾಗಿ ಕೂರಿಸ್ಕೊಳ್ರಿ ಲೆವೆಲಿಗೆ. ನೋಡಿರಿ ಈ ಕಡೆ ರೈಟ್ ಸೈಡಿಗೆ ಒಂದು ಕ್ಲ್ಯಾಂಪ್ ಬರುತ್ತೆ, ಅದನ್ನು ಹಾಕ್ರಿ. ಯಾಕಂದರೆ ಏರ್ ಪೈಪ್ ಹೋಗುತ್ತಲ್ಲ, ಅದು ಸಪೋರ್ಟಿವ್ ಬೇಕದು. ನೋಡಿ ಇವಾಗ ಫ್ಯಾನ್ ಕವರಿಗೂ 3 ಸ್ಕ್ರೂ ಬರ್ತಾರೆ ರಫ್ ಥ್ರೆಡ್ಡು, ಅವನು ಕ್ಲೀನಾಗಿ ಹಾಕೊಳ್ರಿ. ನೋಡಿರಿ ಆಗಲೇ ಕ್ಲಾಂಪ್ ಅನ್ನಲ್ಲ, ಇದಕ್ಕೆ ನೋಡಿರಿ ಬೇಕಿರೋದು ಏರ್ ಪೈಪಿಂಗ್ ಲಾಕ್ ಆಗುತ್ತೆ. ಇಷ್ಟ ನೋಡಿರಿ ಫ್ರೆಂಡ್ಸ್. ಇದು ಇಂಜಿನ್ ಆಯಿತು, ಎಲ್ಲ ಗಾಡಿ ಸ್ಟಾರ್ಟ್ ಆದಮೇಲೆ ನೋಡಿರಿ ಫ್ರೆಂಡ್ಸ್. ಇದು ಮೇನ್ ಅಂದರೆ ಇದೆ ಇಂಜಿನ್ ಎಲ್ಲ ಫೈನಲ್ ಆದಮೇಲೆ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಫಸ್ಟು ಇಂಜಿನಿಗೆ ಆಯಲ್ಲು ಎಡ್ಡಿಗೆ ಏರ್ತೈತಿಲ್ಲ ಅಂತ ಚೆಕ್ ಮಾಡಿರಿ. ಎಡ್ಡಿಗೆ ಏರಲೇಬೇಕು. ಅಲ್ಲೆಲ್ಲ ಆಯಿಲ್ ಬರ್ತಿಲ್ಲ ಅಂದರೆ ಇಂಜಿನ ಪಂಪು ಜೆಟ್ಗಳು ಏನಾದ್ರು ಪ್ರಾಬ್ಲಮ್ ಇರ್ತದೆ ಅಂತ ಅರ್ಥ.
ಇಂಜಿನ್ ಇದು ಮೇನ್ ಚೆಕ್ ಮಾಡ್ಕೊಳ್ರಿ. ಅದು ಫ್ರೆಂಡ್ಸ್ ಎಲ್ಲ ಆಯಲ್ ಬಂತಂದ್ರೆ ಎಲ್ಲ ಕ್ಲಿಯರ್ ಆದಂಗೆ. ಓಕೆ ಬಾಯ್ ಫ್ರೆಂಡ್ಸ್.